ಸೊ ಬನ್ನಿ ಶುರು ಮಾಡೋಣ. ಹಿತಕಿದ ಅವರೆಕಾಯಿ ಬಾತ್. ಲೈಟ್ ಆಗಿ ಒಂದು ಮಸಾಲೆ ಹುರ್ಕೋಬೇಕು ಇದಕ್ಕೆ. ಸೊ ಫಸ್ಟು ಮಸಾಲೆ ಎಲ್ಲ ಹುರ್ಕೊಂಬಿಡೋಣ. ಅವರೆಕಾಯಿಯಲ್ಲಿ ಕಡಿಮೆ ಮಸಾಲೆ ಹಾಕಿ ಒಂದು ಅದ್ಭುತವಾಗಿರೋ ಬಾತ್ ಯಾವ್ದಾದ್ರು ಮಾಡ್ಬೋದು ಅಂದರೆ ಅದು ಇದನ್ನೇ. ಅವರೆಕಾಯಿ ರೆಡಿ ಇದ್ರೆ ಮಿಕ್ಕಿದ್ದೆಲ್ಲ ಮನೆಯಲ್ಲಿ ರೆಡಿ ಆಗಿರುತ್ತೆ. ಒಂದು ಅರ್ಧ ಗಂಟೆ ಒಳಗಡೆ ಈ ಬಾತ್ ರೆಡಿ ಆಗೋಗುತ್ತೆ. ಈಸಿ ಕೂಡ ಅಂಡ್ ಅಷ್ಟೇ ಅದ್ಭುತವಾಗಿ ಕೂಡ ಇರುತ್ತೆ. ಸಲಾಡ್ ಎಲ್ಲ ಮಾಡುವಾಗ ಒಂದು ಡ್ರೆಸ್ಸಿಂಗ್ಗಳು ಮಾಡ್ತೀವಿ, ಅದಕ್ಕೆ ಡಿಜಾನ್ ಮಸ್ಟರ್ಡ್, ಹನಿ ಮಸ್ಟರ್ಡ್ ಅಂತ ಎಲ್ಲ ಹೇಳ್ತೀವಿ. ನಾವು ರುಬ್ಬಿದ್ವಲ್ಲ ಮಸಾಲೆ, ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಸ್ನೇಹಿತರೆ ನಮಸ್ಕಾರ. ಅಡುಗೆ ಮಾಸ್ಟರ್ಸ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮನೆ ಮಗ ಶ್ರೀಕಾಂತ್. ಅವರೆಕಾಯಿ ಸೀಸನ್ ಶುರು ಆಗೋಗಿದೆ. ಸೊ ಅವರೆಕಾಯಿ ಸೀಸನ್ ಅಲ್ಲಿ ಸ್ಪೆಷಲ್ ಐಟಮ್ಗಳು ಅವರೆಕಾಯಲ್ಲಿ ಏನೇನ್ ಮಾಡ್ಬೋದು ಒಂದೊಂದಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಗೆ ಅವರೆಕಾಯಲ್ಲಿ ಹಿತಕ್ಬಿಟ್ಟು ಒಂದು ಸ್ಪೆಷಲ್ ಆಗಿರೋ ಬಾತ್ ಮಾಡ್ತೀವಿ ನಮ್ಮ ಮನೇಲಿ. ಸೂಪರ್ ಆಗಿರುತ್ತೆ. ಸೊ ನಿಮ್ಗೂ ಅದನ್ನ ಇವತ್ತು ತೋರಿಸೋದಕ್ಕೆ ಬಂದಿದ್ದೀನಿ. ಸೊ ಬನ್ನಿ ಶುರು ಮಾಡೋಣ. ಹಿತಕಿದ ಅವರೆಕಾಯಿ ಬಾತ್ ಹೇಗ್ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ದೇವರನ್ನ ಸ್ಮರಿಸ್ತಾ ಒಲೆ ಅಂಟಿಸ್ಕೊಳ್ಳೋಣ. ಎಂದಿನಂತೆ ಇವತ್ತು ಕೂಡ ಈ ವಿಡಿಯೋನ ಸಪೋರ್ಟ್ ಮಾಡ್ತಿರೋರು ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರು, ಅವ್ರಿಗೊಂದು ನಾವು ಕೃತಜ್ಞತೆಗಳನ್ನ ಸಲ್ಲಿಸಲೇಬೇಕು. ಲೈಟಾಗಿ ಒಂದು ಮಸಾಲೆ ಹುರ್ಕೋಬೇಕು ಇದಕ್ಕೆ. ಸೊ ಫಸ್ಟು ಮಸಾಲೆ ಎಲ್ಲ ಹುರ್ಕೊಂಬಿಡೋಣ. ಸೊ ಆಮೇಲೆ ಒಂದೊಂದೇ ಪ್ರೊಸೀಜರ್ ನಿಮಗೆ ಹೇಳ್ಕೊಡ್ತೀನಿ. ನಾನು ಎಷ್ಟು ಪ್ರಮಾಣದಲ್ಲಿ ಯಾವ್ಯಾವ ಐಟಮ್ಸ್ ಹಾಕ್ತೀನಿ ಅಷ್ಟೇ ಪ್ರಮಾಣದಲ್ಲಿ ಹಾಕೊಂಬನ್ನಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾವು ಮಾಡ್ತಿರೋಂಥ ರೆಸಿಪಿ ಒಂದು 4 ರಿಂದ 5 ಜನಕ್ಕೆ ಕರೆಕ್ಟಾಗಿ ಆಗುತ್ತೆ. ಸೊ ತಡ ಮಾಡೋದು ಬೇಡ, ಬನ್ನಿ ಶುರು ಮಾಡೋಣ. ಬಾಣಲೆ ಇಟ್ಟಿದೆ, ಬಾಣಲೆ ಕಾದಿದೆ. ಮೊದಲನೇದಾಗಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಳ್ಳನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಳ್ಳು ಸಿಡಿಯೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಬಹಳ ಸಿಂಪಲ್ ರೆಸಿಪಿ ಇದು. ತುಂಬ ಇಂಗ್ರೀಡಿಯೆಂಟ್ಸು ಹಾಕೋಷ್ಟಿಲ್ಲ, ತುಂಬ ಮಸಾಲೆನೂ ಹಾಕೋದಿಲ್ಲ. ಅವರೆಕಾಯಿಯಲ್ಲಿ ಕಡಿಮೆ ಮಸಾಲೆ ಹಾಕಿ ಒಂದು ಅದ್ಭುತವಾಗಿರೋ ಬಾತ್ ಯಾವ್ದಾದ್ರು ಮಾಡ್ಬೋದು ಅಂದರೆ ಅದು ಇದನ್ನೇ. ತುಂಬ ಚೆನ್ನಾಗಿರುತ್ತೆ ನೋಡಿ. ಎಳ್ಳು ಆಗಲೇ ಸಿಡಿಯೋ ಹಂತಕ್ಕೆ ಬಂದಿದೆ. ಸೊ ಈಗ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡಿಬಿಡೋಣ. ಸ್ನೇಹಿತರೆ, ಹುರಿದಿದ್ದಂಥ ಎಳ್ಳನ್ನು ಪಕ್ಕಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಅದೇ ಬಾಣಲಿಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕೊಳ್ಳೋದಕ್ಕೆ ನಾನು ಬಳಸ್ತಾ ಇದ್ದೀನಿ ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರ ಸಾತ್ವಿಕ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಬಹಳ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿದ್ರೆ ಪದೇ ಪದೇ ತಗೊಳ್ತೀರಾ, ಅಷ್ಟು ಅದ್ಭುತವಾಗಿದೆ ಇವರ ಎಣ್ಣೆ. ಸೊ ಎಣ್ಣೆ ಕಾದಿದೆ. ಇದಕ್ಕೆ ಒಂದು 7-8 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಬಾಡಿಸ್ಕೊಂಡಿದ್ದಾಯ್ತು. ಇದಕ್ಕೆ 2 ಈರುಳ್ಳಿನ ಸ್ವಲ್ಪ ರಫ್ ಆಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ. ತುಂಬ ಬಾಡಿಸ್ಕೋಬೇಕಂತೇನಿಲ್ಲ, ಒಂದು 50% ಅಷ್ಟು ಬಾಡಿಸ್ಕೊಂಡ್ರೆ ಸಾಕು. ಹಸಿಮೆಣಸಿನ್ಕಾಯಿ ಕೂಡ ಅಷ್ಟೇ, ಹಾಗೆ ಹಾಕಿದ್ರೆ ಎದೆ ಬರೋದು, ಅಸಿಡಿಟಿ ಥರ ಆಗೋದೆಲ್ಲ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ಬಾಡಿಸ್ಕೊಂಡಿದ್ದೀನಿ. ಸೊ ಈ ಥರ ಬಾಡಿಸ್ಕೊಂಡು ಹಾಕೋದ್ರಿಂದ ಅಸಿಡಿಟಿ ಥರ ಆಗೋದು, ಇಲ್ಲ ಆಸಿಡ್ ರಿಫ್ಲೆಕ್ಸ್ ಆಗೋದು ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾಗಿ ಮೆಣಸಿನ್ಕಾಯಿ ಕೂಡ ಇಲ್ಲೇ ಬಾಡಿಸ್ಕೊಂಡಿದ್ದೀನಿ. ಇಷ್ಟು ಫ್ರೈ ಆದರೆ ಸಾಕು. ಈಗ ಒಲೆ ಆಫ್ ಮಾಡ್ಕೊಂಬಿಡೋಣ. ಇದನ್ನ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಇದನ್ನ ರುಬ್ಬೇಕು. ರುಬ್ಬೋದಕ್ಕೆ ಏನೇನು ಹಾಕೋಬೇಕು ಮುಂದೆ ತೋರಿಸ್ತೀನಿ. ಸ್ನೇಹಿತರೆ, ಹುರಿದಿದ್ದಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇನ್ನೇನು ಹಾಕಬೇಕು ನೋಡೋಣ. ನಾವು ಹುರ್ಕೊಂಡಿದ್ವಲ್ಲ ಎಳ್ಳು, ಅದನ್ನು ಕೂಡ ಇಲ್ಲೇ ಹಾಕ್ಕೊಳ್ಳೋಣ. ಒಂದು ತೆಂಗಿನಕಾಯಿಯಲ್ಲಿ ಅರ್ಧ ಹೋಳು ತುರಿದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಇಲ್ಲೇ ಹಾಕ್ಕೊಳ್ತಿದ್ದೀನಿ. ಜೊತೆಗೆ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ನೀರು ಸೇರಿಸ್ಬಿಟ್ಟು ನುಣ್ಣಗೆ ಪೇಸ್ಟ್ ಥರ ರುಬ್ಕೊಂಡು ಬರೋಣ. ಸ್ನೇಹಿತರೆ, ಮಿಕ್ಸಿನಲ್ಲಿ ರುಬ್ಬಿದ್ದಾಗಿದೆ, ಅದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಸೊ ಮುಂದೆ ಏನು ಪ್ರೋಸೆಸ್ಸು ನೋಡೋಣ ಬನ್ನಿ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಒಲೆ ಅಂಟಿಸ್ಕೊಳ್ಳೋಣ. ಮತ್ತೆ ಫಟಾಫಟ್ ಅಂತ ಆಗೋಗುತ್ತೆ. ಅವರೆಕಾಯಿ ರೆಡಿ ಇದ್ರೆ ಮಿಕ್ಕಿದ್ದೆಲ್ಲ ಮನೆಯಲ್ಲಿ ರೆಡಿ ಆಗಿರುತ್ತೆ. ಒಂದು ಅರ್ಧ ಗಂಟೆ ಒಳಗಡೆ ಈ ಬಾತ್ ರೆಡಿ ಆಗೋಗುತ್ತೆ. ಈಸಿ ಕೂಡ ಅಂಡ್ ಅಷ್ಟೇ ಅದ್ಭುತವಾಗಿ ಕೂಡ ಇರುತ್ತೆ. ಮತ್ತೆ ಸತ್ವ ಫುಡ್ಸ್ ಅವರ ನಾನು ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆನೇ ಉಪಯೋಗಿಸ್ತಾ ಇದ್ದೀನಿ. ಇಲ್ಲಿ ಒಂದು 75 ml ಆಗೋಷ್ಟು ಎಣ್ಣೆ ಹಾಕೊಳ್ತೀನಿ. ಇದಕ್ಕೆ
ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಸ್ಪಿಲ್ ಪ್ರೂಫು ನೋಡಿ, ಆರಾಮಾಗಿ ಕ್ಯಾಪ್ ಓಪನ್ ಮಾಡಿಕೊಂಡು ಹಾಕೊಂಬಿಡ್ಬೋದು. ಮುಚ್ಚಲ ತೆಗಿಬೇಕು ಮಾಡಬೇಕು ಅನ್ನೋ ಜಂಜಾಟ ಇಲ್ಲ. ಇಷ್ಟ ಆಯ್ತದು. ಸೊ ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಕಾದಿದೆ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ. ಸಾಸಿವೆ ಸಿಡಿಬೇಕು. ಸಿಡಿದೇ ಇದ್ದರೆ ಅದು ಹಸಿ ವಾಸನೆ ಹಂಗಂಗೆ ಇರುತ್ತೆ. ಹಸಿ ಇದ್ದರೆ ಚೆನ್ನಾಗಿರೋಲ್ಲ ಸಾಸಿವೆ, ಎಸ್ಪೆಷಲಿ ನಮ್ಮ ಇಂಡಿಯನ್ ಫುಡ್ಸ್ಗೆ. ಸಲಾಡ್ ಎಲ್ಲ ಮಾಡುವಾಗ ಒಂದು ಡ್ರೆಸ್ಸಿಂಗ್ಗಳು ಮಾಡ್ತೀವಿ, ಅದಕ್ಕೆ ಡಿಜಾನ್ ಮಸ್ಟರ್ಡ್, ಹನಿ ಮಸ್ಟರ್ಡ್ ಅಂತ ಎಲ್ಲ ಹೇಳ್ತೀವಿ. ಅದಕ್ಕೆ ಹಸಿ ಸಾಸಿವೆಯಿಂದನೇ ಒಂದು ಡ್ರೆಸ್ಸಿಂಗ್ ರೆಡಿ ಮಾಡ್ತೀವಿ. ಅದು ಮುಂದೆ ನಿಮಗೆ ಸಲಾಡ್ ರೆಸಿಪಿಗಳನ್ನೆಲ್ಲ ತೋರಿಸುವಾಗ ಅದು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದಂತ. ಸೊ ಸಾಸಿವೆ ಸಿಡಿತಾ ಇದೆ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಮೆಣಸು ಹಾಕಿದ್ದೀನಿ. ಜೊತೆಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಅವರೆಕಾಯಿ ವಾಯು ಪದಾರ್ಥ, ಗ್ಯಾಸ್ ಆಗುತ್ತೆ ಅಂತ ಎಲ್ಲ ಕಂಪ್ಲೇಂಟ್ ಬರುತ್ತೆ. ಮೆಣಸು ಜೀರಿಗೆ ಹಾಕ್ಕೊಂಡ್ರೆ ಅದೆಲ್ಲ ಏನೂ ಆಗಲ್ಲ. ಹಾಗಾಗಿ ಸ್ವಲ್ಪ ಮೆಣಸು ಜೀರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರಿಚ್ಚಾಗಿ ಕಾಣಿಸ್ಲಿ ಅಂತ ಗೋಡಂಬಿ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸಲ ಫ್ರೈ ಮಾಡ್ಕೊಂಬಿಡೋಣ. ಇವಾಗ ನಮ್ಮ ಮೇಯ್ನ್ ಇಂಗ್ರೀಡಿಯೆಂಟ್ ಬಂತು ಅವರೆಕಾಯಿ. ಇದು ಸುಲಿದು ನೆನೆಸಿ ಸಿಪ್ಪೆ ತೆಗೆದು ಹಿತ್ಕಿರೋಂಥ ಅವರೆಕಾಯಿ. 2 ಕಪ್ ಆಗೋಷ್ಟು ಅವರೆಕಾಯಿ ಇದೆ ಇಲ್ಲಿ. ಅದನ್ನು ಪೂರ್ತಿ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ಇರೋವಂಥದ್ದಲ್ಲ, ನೆನೆಸಿ ಆ ಸಿಪ್ಪೆನ ಹಿತ್ಕಿ ಇಟ್ಟಿರೋವಂಥದ್ದು. 2 ಕಪ್ ಆಗೋಷ್ಟು ಅವರೆಕಾಯಿ ಇದೆ. ಇದನ್ನು 2 ನಿಮಿಷ ಬಾಡಿಸ್ಕೊಂಬಿಡೋಣ. 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾಗಿದೆ. ಇದಕ್ಕೆ ಈಗ ಅಕ್ಕಿ ಹಾಕೊಳ್ಳುವಂಥ ಸಮಯ. ನಾನು 2 ಕಪ್ ಆಗೋಷ್ಟು ಅವರೆಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ 1.5 ಕಪ್ ಆಗೋಷ್ಟು ಅಕ್ಕಿನ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಇಲ್ಲೇ ಹಾಕ್ಕೊಳ್ಳೋಣ. ಅವರೆಕಾಯಿ ಎಷ್ಟು ಹಾಕ್ತಿರೋ ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿ ಹಾಕ್ಕೋಬೇಕು, ಅವಾಗ ಚೆನ್ನಾಗಿ ಸಿಗುತ್ತೆ. ನಾನು ಅಕ್ಕಿ ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದೀನಿ ಇಲ್ಲಿ, 1/2 ಕಪ್ಪು. ಯಾಕಂದರೆ ಅವರೆಕಾಯಿ ಎದ್ದು ಕಾಣಿಸ್ಬೇಕು. ಆ್ಯಂಡ್ ತಿನ್ನುವಾಗ ಪ್ರತಿ ತುತ್ತಲ್ಲೂ ನಿಮಗೆ ಅವರೆಕಾಯಿ ಸಿಗಬೇಕು ಚೆನ್ನಾಗಿ ಅಂತ ನಾನು 1.5 ಕಪ್ ಹಾಕ್ಕೊಂಡಿದ್ದೀನಿ. 1 ಕಪ್ ಅವರೆಕಾಯಿ ಹಾಕ್ಕೊಳ್ಳೋದಾದರೆ 1 ಕಪ್ ಅಕ್ಕಿ ಹಾಕ್ಕೋಬೋದು, ಅದು ಚೆನ್ನಾಗೇ ಇರುತ್ತೆ. ಅಕ್ಕಿ ಹಾಕಾಗಿದೆ. ಇದನ್ನು ಕೂಡ 1 ನಿಮಿಷ ಫ್ರೈ ಮಾಡ್ಕೊಂಬಿಡೋಣ. ಅಕ್ಕಿ ಕೂಡ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕುವಂಥ ಸಮಯ. ಅದನ್ನು ಹಾಕೊಂಡ್ಬಿಡೋಣ. ಮಸಾಲೆ ಪೂರ್ತಿ ಹರಡೋವರೆಗೂ 1 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಬಿಡಿ. 1 ಇಂಚು ಶುಂಠಿನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನಾವು ರುಬ್ಬಿದ್ವಲ್ಲ ಮಸಾಲೆ, ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನಾನು 1.5 ಕಪ್ಪು ಅಕ್ಕಿ ತೊಗೊಂಡಿರೋದ್ರಿಂದ 3 ಕಪ್ಪು ನೀರು ಹಾಕ್ತಾ ಇದ್ದೀನಿ. ಸೊ ಅಲ್ಲಿಗೆ ಅದು 1:2 ರೇಷಿಯೋ ಆಯಿತು. ಸೊ ಸ್ವಲ್ಪ ಆಲ್ರೆಡಿ ನಾನು ಹಾಕಿದ್ದೀನಿ, ಮಿಕ್ಕಿದ ನೀರನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಅಳೆದು ಇಟ್ಕೊಂಡಿದ್ದೆ, ಹಾಗಾಗಿ ಆ ನೀರನ್ನ ಪೂರ್ತಿ ಇಲ್ಲೇ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲೇ ಸೇರಿಸ್ಕೊಂಬಿಡೋಣ. ಇದನ್ನು ಒಂದು ಸಲ ಚೆನ್ನಾಗಿ ಕೂಡಿಸ್ಕೊಂಬಿಡೋಣ. ಚೆನ್ನಾಗಿ ಕೂಡಿಸ್ಕೊಂಡು ಮಿಕ್ಸ್ ಮಾಡಿದ್ದಾಗಿದೆ. ಇದು ಕುದಿಯೋ ಹಂತಕ್ಕೆ ಬಂದರೆ 1 ಸಲ ಕಲಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಹೊಡೆಸ್ಬಿಟ್ರೆ ಇದಕ್ಕಿದ ಅವರೆಕಾಯಿ ಬಾತ್ ರೆಡಿ ಆಗೋಗುತ್ತೆ. ಇದು 1 ಕುದಿಬೇಕು. ಸೊ ಅಲ್ಲಿವರೆಗೂ ಕಾಯೋಣ. ಸ್ನೇಹಿತರೆ, ನೀರು ಕುದೀತಾ ಇದೆ. ಸೊ ಈಗ ಇದನ್ನು 1 ಸಲ ಮಿಕ್ಸ್ ಮಾಡಿಬಿಡೋಣ. ನಾವು ನೀರು ಹಾಕಿದ ತಕ್ಷಣ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಬಿಟ್ರೆ ಅಕ್ಕಿ ಎಲ್ಲ ಕೆಳಗಡೆ ಸೇರ್ಕೊಂಬಿಟ್ಟಿರುತ್ತೆ. ಆವಾಗ ತಳ ಹಿಡಿಯೋದು ಇಲ್ಲ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ 1 ಕುದಿ ಬಂದಮೇಲೆ ಅದನ್ನು 1 ಸಲ ಕೂಡಿಸ್ಬಿಟ್ಟು ಮುಚ್ಚಿದ್ರೆ ಸೀದೋಗೋ ಚಾನ್ಸಸ್ಸು ಕಮ್ಮಿ ಆಗುತ್ತೆ. ಹಾಗಾಗಿ ಕುದಿಯೋವರೆಗೂ ಸ್ವಲ್ಪ ಕಾಯಬೇಕು. ಕುದಿಯೋ ಹಂತಕ್ಕೆ ಬಂದಿದೆ. ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದೀನಿ. 3 ವಿಷಲ್ ಇದು ಕೂಗಬೇಕು. 3 ವಿಷಲ್ ಕೂಗಾದ್ಮೇಲೆ ಓಪನ್ ಮಾಡಿ ನೋಡೋಣ ಅವರೆಕಾಯಿ ಬಾತ್ ಹೇಗಾಗಿದೆ ಅಂತ. ಸ್ನೇಹಿತರೆ, ಕುಕ್ಕರ್ 3 ವಿಷಲ್ ಕೂಗಿ ಕೂಲಾಗಿದೆ. ಸೊ ನೋಡ್ಬೋದು. ಓಪನ್ ಮಾಡಿ ನೋಡೋಣ ಅವರೆಕಾಯಿ ಬಾತ್ ಹೇಗಾಗಿದೆ ಅಂತ.
ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ನೋಡಿ, ನೋಡಿ ತಳ ಎಲ್ಲೂ ಸೀದಿಲ್ಲ, ಉದುರುದ್ರಾಗಿ ತುಂಬ ಚೆನ್ನಾಗಾಗಿದೆ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಸರ್ವ್ ಮಾಡ್ಬೋದು ಆರಾಮಾಗಿ. ತುಪ್ಪ ಹಾಕಿದೆ, ಒಂದ್ಸಲ ಇದನ್ನು ಮಿಕ್ಸ್ ಮಾಡಿಬಿಡೋಣ. ಸ್ನೇಹಿತರೆ, ಇದಕ್ಕಿದ್ದ ಅವರೆಕಾಯಿ ಬಾತ್ ರೆಡಿಯಾಗಿದೆ. ಒಂದ್ಸಲ ಇದನ್ನ ಟೇಸ್ಟ್ ನೋಡೋಣ ಹೇಗೆ ಬಂದಿದೆ ಅಂತ. ಬಾತು ಪರಿಮಳನೇ ತುಂಬ ಅದ್ಭುತವಾಗಿದೆ. ಸೊ ನೋಡ್ಬೋದು, ನಾವು ತಗೊಂಡಿದ್ದ ಅಕ್ಕಿಗಿಂತ ಅವರೆಕಾಯಿ ಪ್ರಪೋರ್ಷನ್ ಜಾಸ್ತಿ ಇತ್ತು. ಅವರೆಕಾಯಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಕಡೆ. ಸೊ ಒಂದ್ಸಲ ಇದನ್ನ ರುಚಿ ನೋಡೋಣ ಹೇಗಿದೆ ಅಂತ. ಸೂಪರ್. ಅವರೆಕಾಯಿ ಬಾಯಿಗೆ ಹಾಗೆ ಸಿಗ್ತಾ ಇದೆ ಚೆನ್ನಾಗಿ. ನಾವು ಹಾಕಿರೋಂಥ ಮೆಣಸು ಜೀರಿಗೆ ಫ್ಲೇವರು ಅದ್ಭುತವಾಗಿದೆ. ಶುಂಠಿ ಫ್ಲೇವರು ಮತ್ತು ಲೈಟಾಗಿ ಖಾರ ಹಸಿಮೆಣಸಿನ್ಕಾಯ್ದು ಸಿಗುತ್ತೆ. ಆ್ಯಂಡ್ ಮೇಲ್ಗಡೆ ತುಪ್ಪ ಹಾಕಿದ್ವಲ್ಲ, ಲಾಸ್ಟಲ್ಲಿ ನಾಲ್ಗೆಗೆ ತುಪ್ಪದ ಫ್ಲೇವರು ಹಾಗೆ ಉಳ್ಕೊಳ್ಳುತ್ತೆ. ತುಂಬ ಚೆನ್ನಾಗಿದೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೀವು. ನಾನು ಏನೇನು ತೋರಿಸಿದ್ದೆ, ಹೇಗೆ ತೋರಿಸಿದ್ದೆ, ಯಾವ ಪ್ರಮಾಣದಲ್ಲಿ ಏನೇನು ಹಾಕ್ಕೊಂಡಿದ್ದೆ ಅದೇ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಇದೇ ರೀತಿ ರಿಸಲ್ಟು ನಿಮಗೆ ಕೂಡ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮನೆಯವರೆಲ್ಲ ಸೇರಿ ಒಂದ್ಸಲ ಇದನ್ನು ಕುಕ್ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತೊಮ್ಮೆ ಸತ್ವ ಫುಡ್ಸ್ ಆ್ಯಂಡ್ ಬೆವರೇಜಸ್ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.